ವಾತಾವರಣದೊಳಗ ಒಂದು ಬ್ಯಾರೆ ಥರದ ಸ್ಮೆಲ್ ಬರ್ಲಿಕ್ಕತ್ತದಲ್ಲ, ಅದು ನಮ್ಮನ್ನ ಹೆಂಗ ಅಟ್ರಾಕ್ಷನ್ ಗೋಡ್ ಹೆಂಗ್ ಒಳ್ಳೆಯಾಡಿಸ್ತದ ನಂಗೆ ಗೊತ್ತದ. ಟೈಮ್ ಆಗ್ಯದ್ರಿ, ಹಂಗಂತ ಹೇಳಿ ಅಷ್ಟು ಸರಳ ನಾಯಲ್ಲಿ ಬಿಡ್ತೀನಿ. ಆದ್ರೂ ಒಮ್ಮೊಮ್ಮೆ ಆ ತೃಪ್ತಿ ಅದರೊಳಗೂ ಕಾಣ್ಬೇಕಾಗ್ತದೆ. ಆ ಸುವಾಸನೆ ಒಳಗೂ ನಾವು ಸಂಭ್ರಮ ಪಡಬೇಕು. ಯಾಕಂದ್ರೆ ಮಾವಿನ ಹಣ್ಣು ಬಂದಾಗ ಹೆಂಗ್ ಡಜನ್ನು ಅಂತ ಕೇಳಿದಾಗ 2,500 ಅಂದ್ರೆ ನಾವೇನ್ ತಗೊಳ್ಳಿಲ್ಲ, ಆದ್ರೆ ಹೊಟ್ಟೆ ತುಂಬ ವಾಸನೆ ನೋಡಿ ಅಲ್ಲೇ ಇಟ್ಟು ಬಂದಿವಿ. ಸೊ ಹಂಗ ಒಮ್ಮೊಮ್ಮೆ ಅದರೊಳಗೂ ನಾವು ಸಂತೃಪ್ತಿಯನ್ನ ಪಡುವಂತ ಜಡತ್ವ ಅಂತ, ಜಡತ್ವದಿಂದ ಚೇತನಕ್ಕೆ. ಸೊ ನಮ್ಮ ಹತ್ರ ಜಡತ್ವ ಅಂದ್ರ ಲಥಾರ್ಜಿ, ಸುಸ್ತಾಗಿ ಬಿಡುವಂತಹದ್ದು. ಯಾವುದೋ ಒಂದು ಕೆಲಸ ಮಾಡ್ಬೇಕಾದ್ರೆ ಅರ್ಧ ಸಲ ಬೇಸರ ಆಗ್ಬಿಡುತ್ತದೆ. ಬದುಕು ಎಂದರೆ ಕೇವಲ ಚಲನವಲ್ಲ, ಅದು ಚೈತನ್ಯದ ಉಕ್ಕುವಿಕೆ. ಹಲವು ಬಾರಿ ಅನಿರೀಕ್ಷಿತ ಘಟನೆಗಳು ಅಥವಾ ನಾವು ಮಾಡಿದ ಸಣ್ಣ ತಪ್ಪುಗಳು ನಮ್ಮನ್ನು ಒಳಗಿನಿಂದಲೇ ಸಾಯಿಸಿ ಬಿಡುತ್ತದೆ. ನಾವು ಉಸಿರಾಡಿಸುತ್ತಿದ್ದರೂ ನಮ್ಮ ಆಲೋಚನೆಗಳು, ಆಸೆಗಳು ಮತ್ತು ಕ್ರಿಯಾಶೀಲತೆ ಮಣ್ಣಾಗಿ ಹೋಗುತ್ತದೆ. ಇದನ್ನು ನಾವು ಜಡತ್ವ ಎನ್ನುತ್ತೇವೆ. ಆದರೆ ಈ ಜಡತ್ವಕ್ಕೆ ಅಂತ್ಯವಲ್ಲ. ಸರಿಯಾದ ದೃಷ್ಟಿಕೋನ ಮತ್ತು ಕರುಣೆಯ ಸ್ಪರ್ಶ ಸಿಕ್ಕರೆ ಕಲ್ಲಾಗಿರುವ ಬದಲು ಮತ್ತೆ ಚಿಗುರಬಲ್ಲದು ಎಂಬುದಕ್ಕೆ ಅಹಲ್ಯೋದ್ಧಾರವೇ ಕಾರಣ. ಹಾಗಂದ್ರೆ ಇಲ್ಲಿ ನಾವು ತಿಳ್ಕೋಬೇಕಾಗಿರುವಂತಹದ್ದೇನು, ವ್ಯಕ್ತಿ ಯಾಕೆ ಜಡವಾಗ್ತಾನೆ, ಲೆಥಾರ್ಜಿ ಆಗಲಿಕ್ಕೆ ಮೂಲ ಕಾರಣ ಏನು? ಮೂಲ ಕಾರಣ ಏನು ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಹೆಂಗಿದ್ದೀವಿ ಅಂತ ಸ್ವಲ್ಪ ಹೇಳ್ಬೇಕು. ನಂಗೆ ಬಹಳ ಹೇಳಲಿಕ್ಕೆ ನೀವೆಲ್ಲ ಕೂತಿರಲ್ಲ, ಹೇಳ್ಬೇಕಂತ ಅನಿಸ್ತದೆ. ಆದ್ರೆ ಈ ವಾಸನೆ, ಸಮಯ, ಆಮೇಲೆ ಇವೆಲ್ಲ ನೋಡ್ಬಿಟ್ರೆ ಲಗನ ಮುಗಿಸ್ಬೇಕು ಅನಿಸ್ಬಿಡುತ್ತೆ. ಯಾಕೆ ನಾವು ಹಿಂಗಿದ್ದೀವಿ ಅಂತಂದ್ರೆ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀವಿ. ನಾವು ಇದೇ ಒಂದು ಮೊನ್ನೆ ಅಧಿಕ ಮಾಸದೊಳಗ ಒಂದ್ ಯಾವ್ದೋ ಪ್ರವಾಸಕ್ಕೆ ಹೋಗಿರಿ ಅಂತ ತಿಳ್ಕೊಳ್ತೀವಿ. ಹೋಗ್ಬೇಕಾದ್ರೆ ಗದಗಿನಾಗಿದ್ದಾಗ ಬಹಳ ಖುಷಿ ಒಳಗಿರ್ತೀವಿ. ಎಲ್ಲಿ ಹೊಂಟೀವಿ ನಾವು? ಉಡುಪಿಗೆ ಹೊಂಟೀವಿ, ಶ್ರೀಶೈಲಕ್ಕೆ ಹೊಂಟೀವಿ, ಮಂತ್ರಾಲಯಕ್ಕೆ ಹೊಂಟೀವಿ, ತಿರುಪತಿಗೆ ಹೊಂಟೀವಿ. ಗದಗನಾಗಿರ್ತೀವಿ. ತಿರುಪತಿ ಇಲ್ಲೇ ಖುಷಿ ನಮಗೆ. ಕುಡದಾಟ, ಅವಲಕ್ಕಿ ಹಚ್ಕೊಳ್ಳೋದೇನು, ಬೇಸನ್ ಉಂಡಿ ಮಾಡೋದೇನು, ಅಡಿಕೆ ಪುಡಿ ಮಾಡ್ಕೊಂಡು ಸಣ್ಣ ಡಬ್ಬ್ಯಾಗ ಹಾಕೊಂಬದೇನು, ಸೀರೆಗಳನ್ನ, ಡ್ರೆಸ್ಗಳನ್ನ, ದೋತ್ರಗಳನ್ನ ಇಟ್ಕೊಂಬುದೇನು, ಇವೆಲ್ಲ ಖುಷಿ ಎಲ್ಲೇ? ಗದಗಿನಾಗಿದ್ದಾಗ ತಿರುಪತಿಗೆ ಹೋಗ್ಲಿಕ್ಕೆ. ತಿರುಪತಿ ಟ್ರೈನ್ ಹತ್ತೀವಿ, ಅವಲಕ್ಕಿ ಡಬ್ಬಿ ಖಾಲಿ ಆಗ್ತಾವ, ಉಂಡಿ ಮುಗಿತಾವ, ಅಡಿಕೆ ಹೊಳ್ಳಿ ಬರೋ ಮಠ ಇರ್ತಾವ, ಕೊಪ್ಪಳ ತನಕ ಇರ್ತಾವ, ಕೊಪ್ಪಳಕ್ಕೆ ಅಡಿಕೆ ಪುಡಿನೂ ಖಾಲಿ ಆಗ್ತದೆ, ಅದು ಮಾತು ಬೇರೆ. ಹೋಗ್ತಿರ್ತೀವಿ, ಸಂತೋಷ, ವೆಂಕಪ್ಪ ಗೋವಿಂದ ಗೋವಿಂದ, ಎಲ್ಲಾ ದರ್ಶನ ಆತು, ಸಣ್ಣ ಉಂಡೆ ಆತು. ಮತ್ತೆ ಇವ್ರು ಬಂದ್ಕೊಳೆ ನನಗೆ ಅದು ನೆನಪಾತು. ಸಣ್ಣ ಉಂಡೆ ಆತು, ದೊಡ್ಡ ಉಂಡೆ ಆತು, ಮಸ್ತ್ ಊಟ ಆತು, ಎಲ್ಲ ಆತು. ಟ್ರೈನಿಗೆ ಹತ್ತಿ ಕೂತ್ ಮೇಲೆ ತಿರುಪತಿ ಒಳಗೆ ಇರ್ತೀವಿ. ಇನ್ನು ಟ್ರೈನಿಗೆ ಹತ್ತೋಕೆ ನಮ್ಮ ಮೊದ್ಲೇಕ ಬ್ಯಾಸರಿಕೆ ಶುರುವಾಗ್ತದ. ಯಾಕೆ ಬ್ಯಾಸರಿಕೆ ಶುರುವಾಗ್ತದೆ? ಅಯ್ಯಯ್ಯೋ ಮತ್ತೆ ಗದಿಗೆ ಹೋಗ್ಬೇಕಲ್ಲ. ತಿರುಪತಿ ಆಗಿದ್ದಾಗ ಬ್ಯಾಸರ, ಗದಗಿನಾಗಿದ್ದಾಗ ಹುರುಪು. ಯಾಕೆ? ಹುರುಪಿನಾಗ ಇಲ್ಲಿದ್ರಿ ನೀವು, ಅಲ್ಲಿ ಹೋಗ್ಲಿಕ್ಕೆ ಒಳ್ಳೆ ಹುರುಪಾಗಿದ್ರಿ, ಅಲ್ಲಿ ಹೋಗಿರಿ, ಮತ್ತೆ ಹೊಳ್ಳಿ ಬರ್ಲಿಕ್ಕೆ ಬೇಸರ. ಯಾಕಂದ್ರ ಮತ್ತು ಹೋದ್ಮೇಲೆ ಅದೇ ಕೆಲಸ ಅಲ್ಲಪ್ಪ. ಅಂದ್ರೆ ಮತ್ತು ಹೋದ್ಮೇಲೆ ಅದೇ ಕೆಲಸ ಅಂತ ನಮಗ್ ಗೊತ್ತಾಗಿದ್ದ ಹೆಂಗ? ಹಿಂದೆ ನಡೆದ ಯಾವುದೋ ಒಂದು ಘಟನೆ. ಸೊ ಅಂದ್ರೆ ನಾವು ಎಲ್ಲಿ ಬದುಕ್ತಾ ಇದ್ದೀವಿ ಅಂದ್ರೆ ವರ್ತಮಾನದೊಳಗೆ ಮತ್ತು ಭವಿಷ್ಯದೊಳಗೆ ಬದುಕ್ತಾ ಇಲ್ಲ, ಭೂತಕಾಲದೊಳಗೆ ಬದುಕ್ತಾ ಇದ್ದೀವಿ. ಈ ಭೂತಕಾಲವನ್ನ ನಾವು ನಿವಾರಣೆ ಮಾಡಿದಾಗ ನಮ್ಮಲ್ಲಿರುವಂತಹ ಜಡತ್ವ ಕಡಿಮೆ ಆಗ್ತದೆ. ಇದ್ರ ಬಗ್ಗೆ 2 ತಾಸು ವ್ಯಾಖ್ಯಾನ ಮಾಡಬಹುದು, ಬಟ್ ಅವಶ್ಯಕತೆ ಇಲ್ಲ. ಬಟ್ ಹಂಗೆ ತಿಳ್ಕೊಡ್ರಿ, ನಾವ್ ಯಾಕೆ ಜಡತ್ವ ಅಂದ್ರೆ ಗತಿಸಿ ಹೋದ ಸಂದರ್ಭಗಳು, ಗತಿಸಿ ಹೋದ ಘಟನೆಗಳನ್ನ ನೀರು ಗೊಬ್ಬರ ಹಾಕಿ ಬೆಳೆಸಿ ನಾವಿವತ್ತು ಅದನ್ನ ಹೆಮ್ಮರ ಮಾಡ್ಕೊಂಡು ಅದ್ರ ಕೆಳಗಡೆ ಕೂತ್ಕೊಂಡು ಅವತ್ತ ನೀ ಹಂಗ ಅಂದಿದ್ಯಲ್ಲ, ಇಡೀ ಜೀವನ ಪರ್ಯಂತ ನಾವು ಅದರೊಳಗೆ ಬದುಕ್ತಾ ಇದ್ದೀವಿ. ಅದರಿಂದ ನಮ್ಮಲ್ಲಿ ಜಡತ್ವ ಬರ್ತಾ ಇದೆ. ಅದಕ್ಕೆ ಏನ್ ಹೇಳ್ತಾರೆ, ಸಿದ್ಧಾಶ್ರಮದ ಯಜ್ಞವನ್ನು ಮುಗಿಸಿ ವಿಶ್ವಾಮಿತ್ರರು ಜೊತೆಗೆ ಮಿಥಿಲೆಗೆ ಹೊರಟ ರಾಮನ ಹಾದಿಯಲ್ಲಿ ಒಂದು ಪಾಳು ಬಿದ್ದ ಆಶ್ರಮ ಕಾಣುತ್ತದೆ. ಅದು ಗೌತಮ ಮಹರ್ಷಿಗಳ ಪುಣ್ಯ ಭೂಮಿ. ಅಲ್ಲಿ ಒಂದು ಶಿಲೆ, ಕಲ್ಲು ಬಿದ್ದಿರುತ್ತದೆ. ಅದು ಕೇವಲ ಕಲ್ಲಲ್ಲ, ಇಂದ್ರನ ಮೋಸಕ್ಕೆ ಬಲಿಯಾಗಿ ಪತಿಯ ಶಾಪದಿಂದ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡ ಜಡವಾಗಿ ಬಿದ್ದಿದ್ದ ಅಲ್ಲೇ ಅಂದು ರಾಮನು ಆ ಆಶ್ರಮವನ್ನು ಪ್ರವೇಶಿಸಿದಾಗ ಆತನ ಪಾದದ ಧೂಳು ಆ ಶಿಲೆಯ ಮೇಲೆ ಬೀಳುತ್ತಲೇ ಆ ಕ್ಷಣದಲ್ಲಿ
ಜಡತ್ವ ಕರಗಿ ಅಹಲ್ಯೆಯು ಮತ್ತೆ ಚೇತನದ ರೂಪಕ್ಕೊಳ್ಳುತ್ತಾಳೆ. ಸೊ ನಾವಿದೆಲ್ಲ ಅಹಲ್ಯೆಯ ಕಥೆಯನ್ನ ಕೇಳಿವಿ. ಅಹಲ್ಯೆ ಹಂಗ ಆಗ್ಲಿಕ್ಕೆ ಕಾರಣ ಗತಿಸಿ ಹೋದ ಪರಿಸ್ಥಿತಿ. ಸೊ ಇಲ್ಲಿ ನಾವೇನ್ ಕೇಳಬೇಕು, ನಾವ್ ಇಂಥ ಪರಿಸ್ಥಿತಿ ಒಳಗ ಹೆಂಗ್ ಬದುಕ್ತಿರ್ತೀವಿ ನಾವ್ ಅಂತಂದ್ರೆ, ಯಾವಾಗ ಹಿಂದೆ ಆಗಿರುವಂತಹ ಪರಿಸ್ಥಿತಿ, ಗಿಲ್ಟ್ ಅನ್ನೋ ಒಂದು ಶಬ್ದ ಉಪಯೋಗಿಸ್ತಾರೆ. ಗಿಲ್ಟ್ ಅಂದ್ರೆ ಏನೋ ಯಾಕಾದ್ರೂ ಹಿಂಗಿದ್ದೀವಿ, ಇದನ್ನ ನಾವ್ ಎಷ್ಟೋ ಸರಿ ಬಳ್ಕೊಂಡಿರ್ತೀವಿ. ಸುಮ್ನೆ ಹಂಗ ಹೇಳ್ತೀನಿ ಅಂತ, ನಿಮ್ಮನ್ನ ಯಾಕರ ಕಟ್ಕೊಂಡೆ, ಹೌದಿಲ್ಲ? ಅದು ನಿಮ್ಮ ಹತ್ರ ಧೈರ್ಯ ಅದ ಅಂತ ಹೇಳ್ತೀರಿ. ಇದೇ ಅಪೋಸಿಟ್ ಪರ್ಸನ್ಗೆ ಧೈರ್ಯನೇ ಇಲ್ಲ, ಎಂದು ಹೇಳೇ ಇಲ್ಲ, ಹೌದಿಲ್ಲ? ಸೊ ಇದಕ್ಕೆ ನಾವ್ ಏನಂತೀವಿ ಅಂದ್ರೆ ಸಣ್ಣ ಗಿಲ್ಟ್ ಅಂತ ಕರಿತೀವಿ. ಇಲ್ಲಿ ಏನ್ ಹೇಳ್ತಾರ ಕೊನೆಗೆ ಅಂತಂದ್ರ, ಆ ಒಂದು ಬದುಕಿನ ಜಡತ್ವದ ಸೆರೆಮನೆ, ನಾವು ಸೆರೆಮನೆಯೊಳಗೆ ಸಿಕ್ಕಾಕೊಂಡಂಗಾಗುತ್ತೆ. ನಾವು ಕೂಡ ಜೀವನದ ಯಾವುದೋ ಒಂದು ಕಹಿ ಘಟನೆಯನ್ನು ಅಥವಾ ಸೋಲಿನಿಂದ ಕಂಗೆಟ್ಟು ಜಡವಾಗಿ ಹೋಗುತ್ತೇವೆ. ನನ್ನಿಂದ ಇದು ಸಾಧ್ಯವಿಲ್ಲ, ನಾನು ತಪ್ಪು ಮಾಡಿಬಿಟ್ಟೆ, ಕಟ್ಕೊಂಡು ನನ್ನ ಬದುಕು ಇಷ್ಟೇ, ಈಗ ಅದಕ್ಕೆ ದಾಟಂಗಿಲ್ಲ, ಇದು ನನಗೆ ನಾವೇ ಶಾಪ ಹಾಕಿಕೊಂಡು ಭಾವನಾತ್ಮಕವಾಗಿ ಕಲ್ಲಾಗಿ ಬಿಡುತ್ತೇವೆ. ಈ ಮಾನಸಿಕ ಜಡತ್ವವು ದೈಹಿಕ ಸಾವಿಗಿಂತಲೂ ಭಯಾನಕ. ಅಹಲ್ಯೆಯ ಕತೆ ನಮಗೆ ಕಲಿಸುವುದು ಏನೆಂದರೆ, ಎಂತಹ ಕಠಿಣ ಜಡತ್ವವನ್ನು ಕರಗಿಸುವ ಶಕ್ತಿ ನಮ್ಮೊಳಗಿರುತ್ತದೆ. ಹೆಂಗನಿಸ್ತಲ್ಲ ಕೇಳಿದ್ಮೇಲೆ? ಸರಿಯಾದ ಹಾದಿ ಮತ್ತು ಸಹಾನುಭೂತಿಯ ಸ್ಪರ್ಶ ಸಿಕ್ಕರೆ ಪ್ರತಿಯೊಂದು ಜಡತ್ವವು ದೈಹಿಕ ಚೇತನವಾಗಿ ಅರಳಬಲ್ಲದು. ನಾ ಏನ್ ಮಾತಾಡ್ಲಿಕ್ಕಿಲ್ಲ, ಇನ್ನ 2 ದಿವಸದೊಳಗ ಯೂಟ್ಯೂಬ್ ಒಳಗೂ ಸಿಗ್ತದೆ, ರೆಕಾರ್ಡಿಂಗ್ ಮಾಡ್ಲಿಕ್ಕೆ ನನ್ನ ಮಗ, ನಿಮಗ ಸಿಗ್ತದೆ. ಓಕೆ, ಓಂ ಸ್ವಸ್ತೆ. ರಾಮ 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 ಸೀತಾ ರಾಮ ಸೀತಾ ರಾಮ 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 ಸೀತಾ ರಾಮ ಎನ್ನಿರೋ ರಾಮ 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 ಸೀತಾ ರಾಮ ಎನ್ನಿರೋ ನೇಮದಿಂದ ಭಜಿಸುವವರ ನೇಮದಿಂದ ಭಜಿಸುವವರ ನೇಮದಿಂದ ಭಜಿಸುವವರ ಕಾಮಿತಗಳ ಕೊಡುವ ನಾಮ ರಾಮ 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 ಸೀತಾ ರಾಮ ಎನ್ನಿರೋ ರಾಮ 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 ಸೀತಾ ರಾಮ ಎನ್ನಿರೋ ರಾಮ 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 ಜಯ ಜಯ ರಾಮ 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 ಸೀತಾರಾಮ ರಾಮ ರಾಮ ಜಯ ಜಯ ರಾಮ 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 ಸೀತಾರಾಮ ಭರದಿಯ ಮನ ಭಟರು ಬಂದು ಭರದಿಯ ಮನ ಭಟರು ಬಂದು ಹೊರಡು ಎಂದು ಮೆಟ್ಟಿ ತುಳಿದು ಭರದಿಯ ಮನ ಭಟರು ಬಂದು ಹೊರಡು ಎಂದು ಮೆಟ್ಟಿ ತುಳಿದು ಕೊರಳಿಗಾತ್ಮ ಸೇರಿದಾಗ ಹರಿಯ ಧ್ಯಾನ ಬರದಯ್ಯ ರಾಮ 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 ಸೀತಾ ರಾಮ ಎನ್ನಿರೋ ರಾಮ 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 ಸೀತಾ ರಾಮ ಎನ್ನಿರೋ ರಾಮ 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 ಜಯ ಜಯ ರಾಮ 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 ಜಯ ಜಯ ರಾಮ ರಾಮ ಜಯ ಜಯ ರಾಮ ರಾಮ ಜಯ ಜಯ ರಾಮ 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 ಸೀತಾ ರಾಮ
ಪುರಂದರ ವಿಠಲನ ನಾಮವದಗದಯ್ಯ ರಾಮ 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 ಸೀತಾ ರಾಮಯನ್ನಿರೋ ರಾಮ 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 ಸೀತಾ ರಾಮಯನ್ನಿರೋ ನೇಮದಿಂದ ಭಜಿಸುವವರ ನೇಮದಿಂದ ಭಜಿಸುವವರ ಕಾಮಿಕಗಳ ಕೊಡುವ ನಾಮ ರಾಮ 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 ಸೀತಾ ರಾಮಯನ್ನಿರೋ ರಾಮ 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 ಸೀತಾ ರಾಮಯನ್ನಿರೋ ರಾಮ 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 ಜಯ ರಾಮ 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 ಜಯ ರಾಮ ರಾಮ ಜಯ ಜಯ ರಾಮ 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 ಜಯ ಜಯ ರಾಮ 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 ಸೀತಾ ರಾಮ ರಾಮ ಜಯ ಜಯ ರಾಮ 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 ಜಯ ಜಯ ರಾಮ ರಾಮ ಜಯ ಜಯ ರಾಮ 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 ಸೀತಾ ರಾಮ ರಾಮ ಜಯ ಜಯ ರಾಮ 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 ಸೀತಾ ರಾಮ ರಾಮ ಜಯ ಜಯ ರಾಮ ರಾಮ ಸೀತಾ ನಿಮ್ಮದ ಒಂದು ವಾಕ್ಯನ ನಾನು ನಿಮಗೆ ಹೊಳ್ಳಿ ಹೇಳ್ಬೇಕಂತ ಅನ್ಕೋತೀನಿ. ಏನಂದ್ರ ನೀವು ಬಹಳಷ್ಟು ಸಲ ಅಂದಿರ್ತೀರಿ, ಇಲ್ಲೇ ನಮ್ಮ ಮಹಿಳಾ ಮಂಡಳನ ದೊಡ್ಡದದ ಅಂತ ಕಾಣಿಸ್ಲಿಕ್ಕತ್ತದ, ಅದಕ್ಕೆ ನಾವು ಹೊಳ್ಳ ಬೆಳ್ಳ ನಿಮ್ಮನ್ನ ಕೇಂದ್ರ ಬಿಂದುವಾಗಿ ಮಾತಾಡ್ಲಿಕ್ಕೆ. ಏನಂದ್ರ ನಾವು ಅವಾಗ ಇವಾಗ ನಮ್ಮ ಮನೆಯವ್ರಿಗೆ ಅಂದಿರ್ತೀರಿ ನೀವು, ಏನಂದ್ರ ನಿಮ್ದು ಮುಗಿಲಾರ್ದ ರಾಮಾಯಣ ಬಿಡ್ರಿ. ಹೌದಿಲ್ಲ? ಮುಗಿಲಾರ್ದ ರಾಮಾಯಣ ನಿಮ್ದು ಏನ್ ಹೇಳಲಿಕ್ಕೆ ಹತ್ಕೊಳ್ಳಿ ಗೊತ್ತದ. ನಿಮ್ದು ಮುಗಿಲಾರ್ದ ರಾಮಾಯಣ. ಯಾಕೆ ಲೇಟ್ ಆಗಿ ಬಂದ್ರಿ? ಮುಗಿಲಾರ್ದ ರಾಮಾಯಣ. ಸೀರೆ ಕೊಡಿಸ್ರಿ, ಮುಗಿಲಾರ್ದ ರಾಮಾಯಣ. ತವ್ರ ಮನೆಗೆ ಹೋಗೋಣ, ಮುಗಿಲಾರ್ದ ರಾಮಾಯಣ. ತಿರುಪತಿಗೆ ಹೋಗೋಣ, ಮುಗಿಲಾರ್ದ ರಾಮಾಯಣ. ಸೊ ಅದಕ್ಕೆ ರಾಮಾಯಣ ಅಂದ್ರ ಮುಗಿಯದೇ ಇಲ್ಲ. ಆದ್ರ ಕೆಲವೊಂದಿಷ್ಟು ವಿಚಾರಗಳು ರಾಮನಲ್ಲಿರುವಂತಹದ್ದನ್ನ ಬಹಳ ತಿಳ್ಕೋಬೇಕು. ಇಲ್ಲಿ ಎಬಿಲಿಟಿ ರಾಮನ ಹತ್ರ ಒಂದು ಇದ್ದಿದ್ದಿಲ್ರಿ. ಏನದು? ಅಹಂಕಾರ ಇದ್ದಿದ್ದು. ಯಾಕೆ ರಾಮನ ಹತ್ರ ಸಾಮರ್ಥ್ಯ ಹೆಚ್ಚಿತ್ತು? ಸಾಮರ್ಥ್ಯ ಮತ್ತು ಅಹಂಕಾರ ಇವೆರಡು ಅಪೋಸಿಟ್ ವರ್ಡ್ಸ್ ಅಂತ. ಈಗೋದ ಅಪೋಸಿಟ್ ವರ್ಡ್ಸ್ ಎಬಿಲಿಟಿ. ಯಾರಿಗೆ ಅಹಂಕಾರವಿರ್ತದೋ ಸಾಮರ್ಥ್ಯ ಕಡಿಮೆ ಇರ್ತದೋ, ಯಾರಿಗೆ ಸಾಮರ್ಥ್ಯ ಹೆಚ್ಚಿರ್ತದೋ ಅಹಂಕಾರ ಸ್ವಾಭಾವಿಕವಾಗಿ ಕಡಿಮೆ ಇರ್ತದೆ. ಇದನ್ನು ರಾಮನಲ್ಲಿ ಕಲಿಬೇಕು. ಇದು ರಾಮನ ಪಥ. ಹಾಗಾದ್ರೆ ನಮ್ಮ ಸಾಮರ್ಥ್ಯ ಈಗಲೂ ಹೆಚ್ಚಿಸ್ಕೊಳ್ಬಹುದಾ? ಹೆಚ್ಚಿಸ್ಕೊಳ್ಬಹುದು. ಏನನ್ನ ಕಡಿಮೆ ಮಾಡಬೇಕು ಅಂದ್ರೆ ನಮ್ಮಲ್ಲಿರುವಂತ ಅಹಂಕಾರವನ್ನ ಕಡಿಮೆ ಮಾಡಬೇಕು. ಯಾಕೆ ಕಡಿಮೆ ಮಾಡಬೇಕು ಅಂದ್ರೆ ಇಲ್ಲಿ ಒಂದು ಶಬ್ದ ಬಹಳ ಚಂದ ಒಂದು ವಾಕ್ಯದೊಳಗೆ ಬರ್ತದೆ. ಈ ನನ್ನ ವ್ಯಾಖ್ಯಾನ ಆದ ತಕ್ಷಣ ಆರುಷಿ ಮತ್ತು ಮಧುವಂತಿ ಅವರಿಬ್ರು ಬರ್ತಾರೆ. ಬಹಳ ಚಂದ ಕೊಳಲಿನೊಳಗೆ ರಾಮನ ಬಗ್ಗೆ ಒಂದು ಅದ್ಭುತ ಒಂದು ಪ್ರದರ್ಶನ ಆದವ್ರದ್ದು. ಅದಾದ್ಮೇಲೆ ನಾವು ಮತ್ತೆ ನೀವು ಸೇರಿ ಒಂದು ಕೆಲಸ, ಇಂಪಾರ್ಟೆಂಟ್ ಕೆಲಸ ಮಾಡೇ ಇಲ್ಲಿಂದ ಹೋಗೋಣ ಅಂತ. ಗೊತ್ತದ ನಿಮಗೆ ನಾ ಹೇಳಲಿಕ್ಕೆ. ಸೊ ಇಲ್ಲಿ ಅಹಂಕಾರ ರಹಿತ ರಾಮ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಂಡಿದ್ದ. ಅವನ ಹತ್ರ ಯಾಕೆ ಎಷ್ಟು ಎಬಿಲಿಟಿ ಬಂತು? ಯಾಕವನು ಮರ್ಯಾದಾ ಪುರುಷೋತ್ತಮ ಆದ ಅಂದ್ರೆ ಅವನಲ್ಲಿ ಅದರ ಕೊರತೆ ಇತ್ತು. ಅವನು ಹಂಬಲ್ ಆಗಿದ್ದ. ಎಷ್ಟು ಜನರಿಗೆ ಗೊತ್ತಿದೆ? ಹಂಬಲ್ ಆಗಿದ್ದ, ನಿರಹಂಕಾರಿಯಾಗಿದ್ದ, ತರ್ಕದಿಂದ ವಿಚಾರ ಮಾಡ್ತಿದ್ದ. ಯಾವತ್ತೂ ಅವನ ಹತ್ರ ಒಂದು ವಾಕ್ಯ, ಮೋಸ್ಟ್ಲಿ ಈ ಶಬ್ದ ಮತ್ತು ಈ ವಾಕ್ಯ ರಾಮನಿಂದನೇ ಹುಟ್ಟಿತೇನೋ ಅನ್ನೋದು, ವಿದ್ಯಾ ವಿನಯೇನ ಶೋಭಿತೆ ಅಂತ ನಾವೇನ್ ಕೇಳಿಸ್ಕೊತೀವಿ, ಈ ಶಬ್ದ ನಮ್ಮ ರಾಮನಿಂದ ಸಿಕ್ಕಿರುವಂತಹದ್ದು. 2-3 ವಿಷಯ ಹೇಳಿ ಅವರಿಗೆ ಕೊಡ್ತೇನಂತ. ಅವ್ರು ಬಂದು ಕೂತಿದ್ ನೋಡಿದ್ರ ಆರುಷಿ ಮುಂದೆ ಮೈಕು ಇಲ್ರಿ, ಆಕಿ ನನ್ನ ಮೈಕ್ ಮೇಲೆ ಕಣ್ಣಿಟ್ಟ. ಅದಕ್ಕ ನಾನು ತಿಳ್ಕೊಂಡ್ಬಿಟ್ಟೀನಿ ಇದನ್ನ ಕೊಡಬೇಕು ಅಂತ. ಕೆಲವೊಂದಿಷ್ಟು ವಿಚಾರ, ಸಂಕಲ್ಪ ಮತ್ತು ಸಮರ್ಪಣೆ ರಾಮನೊಳಗಡೆ. ಸಂಕಲ್ಪ ಯಾವುದನ್ನ ಡಿಸೈಡ್ ಮಾಡ್ತಿದ್ದ, ಅದು ಸಂಕಲ್ಪ. ನಮಗೆ ಪ್ರತಿಯೊಬ್ಬರಿಗೂ ಒಂದೊಂದು ಗುರಿ ಇದೆ. ನಾನು ಇದನ್ನ ಸಾಧಿಸಬೇಕು, ಇಲ್ಲಿ ಪಯಣ ಮಾಡಬೇಕು, ಮನೆ ಕಟ್ಟಿಸ್ಬೇಕು, ಸಾಲ ತೀರಿಸಬೇಕು ಅಂತ ಗುರಿ ಇದೆ. ಗುರಿಗೂ ಸಂಕಲ್ಪ, ಗುರಿನೂ ಕನ್ನಡ ಶಬ್ದ, ಸಂಕಲ್ಪನೂ ಕನ್ನಡ ಶಬ್ದ. ನನಗೊಂದು ಮಾತು ಹೇಳ್ರಿ, ಗುರಿಗೂ ಮತ್ತು ಸಂಕಲ್ಪಕ್ಕೂ ಏನು ವ್ಯತ್ಯಾಸ? ನಾನು ಇಂಗ್ಲಿಷ್ ಒಳಗೆ ಹೇಳ್ತೇನೆ. ಗುರಿಯ ಜೊತೆಗೆ ಡಿವಿನಿಟಿ ಆಡ್ ಆದರೆ,
ಡಿವಿನಿಟಿ ಅಂದ್ರೆ ಏನ್ ಸರ್? ಯಾರು ಹೇಳ್ತೀರಾ? ಅರ್ಜಿ. ಡಿವಿನಿಟಿ, ದೈವತ್ವ. ಆ ಗುರಿಯ ಜೊತೆಗೆ ದೈವತ್ವ ಸೇರಿದಾಗ ಅದು ಸಂಕಲ್ಪ. ಪೂಜಾ ಕೂತಿರ್ತೀವಲ್ಲ, ಸಂಕಲ್ಪ ಮಾಡಿಸ್ತೀನಿ ಬರ್ರಿ. ಆ ಸಂಕಲ್ಪದೊಳಗ ದೈವತ್ವ ಇದೆ, ಗುರಿ ಸ್ವಾರ್ಥ ಇದೆ. ರಾಮ ಏನೇನ್ ಮಾಡಿದ ಹಂಗೆ ನೆನಪು ಮಾಡ್ಕೊಡ್ರಿ. ಅವನ ರಾಮಾಯಣದ ಎಂಟೈರ್ ಸ್ಟೋರೀಸ್ ಒಳಗ ಸಂಕಲ್ಪಗಳಿದ್ವು, ಗುರಿಗಳು ಯಾವ ಇದ್ದಿದ್ದಿಲ್ಲ. ಯಾಕಂದ್ರೆ ಯಾವುದು ಅವನ ವೈಯಕ್ತಿಕವಾಗಿದ್ದಿಲ್ಲ. ಅದೇ ರಾಮಪಥ. ಅವನ ಹತ್ರ ನಾಲೆಜ್ ಇತ್ತು, ಜ್ಞಾನ ಇತ್ತು. ಆ ಜ್ಞಾನ ಎದಕ್ಕೆ ಉಪಯೋಗಿಸಿದ ಅಂದ್ರೆ, ಯಾವುದು ನನ್ನ ಕರ್ತವ್ಯವೋ ಆ ಕರ್ತವ್ಯವನ್ನ ಪಾಲಿಸಬೇಕು. ಬಾಲ್ಯದಿಂದ ನೀವು ರಾಮಾಯಣದ ಅಂತ್ಯದವರೆಗೂ ನೀವು ಕಥೆಯನ್ನ ಕೇಳಿದಾಗ ಕೇವಲ ಕರ್ತವ್ಯ ಅನ್ನೋ ಶಬ್ದ ಪದೇ ಪದೇ ಮರುಕಳಿಸ್ತದೆ. ನಾನು 14 ವರ್ಷ ಹೋಗ್ಬೇಕು, ಅಪ್ಪ ಹೇಳಿದ್ದು ಅಮ್ಮ ಹೇಳಿದ್ದು ಇದು ನನ್ನ ಕರ್ತವ್ಯ. ಭರತನಿಗೆ ಪಟ್ಟಾಭಿಷೇಕ, ಇದು ಅವನ ಕರ್ತವ್ಯ. ಕರ್ತವ್ಯ ಅನ್ನೋ ಶಬ್ದ ಉಪಯೋಗಿಸ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರಾಮ ಎಷ್ಟು ಜ್ಞಾನಿಯಾಗಿದ್ದ ಅಂದ್ರೆ, ಎಷ್ಟು ಜಾಣ್ಮೆ ಅವನಲ್ಲಿ ಒಳಗಡೆ ಇತ್ತು ಅಂದ್ರೆ, ತನ್ನ ಧರ್ಮ ಏನು, ತನ್ನ ಕರ್ತವ್ಯಗಳೇನು ಅನ್ನೋದನ್ನ ಬಹಳ ಚಂದಾಗಿ ತಿಳ್ಕೊಂಡಿದ್ದ. ಸೀತಾರಾಮನ ಕಲ್ಯಾಣದ ಬಗ್ಗೆ ಮಾತಾಡಬೇಕು, 3 ಗಂಟೆ ಆಗ್ಬಿಡ್ತದೆ, ಬೇಡ, ಇನ್ನೊಂದ್ಸರಿ ಅವಶ್ಯ ಮಾತಾಡೋಣಂತ. ಯಾಕಂದ್ರೆ ಇದು ಬಹಳ ಪವಿತ್ರವಾದಂತಹ ಕೆಲಸ. ಅವನು ಕಾನ್ಶಿಯಸ್ ಆಗಿದ್ದ ಅಂತ ಒಂದು ಶಬ್ದ ಹೇಳ್ತದೆ. ಸೀತಾರಾಮ ಕಲ್ಯಾಣ ಪ್ರಕೃತಿ ಮತ್ತು ಪುರುಷನ ಸಂಘಟಿತ ಶಕ್ತಿ ಅಂತ. ಅದೊಂದು ದೇಹ ಅಲ್ಲ, ಅದೊಂದು ಪ್ರಕೃತಿ ಮತ್ತು ಪುರುಷ. ಸೀತಾನ ಕೇವಲ ಅದೊಂದು ಸ್ತ್ರೀ ಶಕ್ತಿ ಅಲ್ಲ, ಅದು ಸಂಪೂರ್ಣ ಭೂಮಿಗೆ ಹೋಲಿಸ್ತಾರೆ, ಮಾನವ ಕುಲಕ್ಕೆ ಹೋಲಿಸ್ತಾರೆ. ಅಂದ್ರೆ ರಾಮನ್ ಬಗ್ಗೆ ಇಷ್ಟು ಮಾತಾಡ್ಲಿಕ್ಕತ್ತೀವಿ, ಸೀತಾನ ವರ್ಣನೆ ಮಾಡ್ಲಿಕ್ಕೆ ಎಷ್ಟಿರ್ಬೋದು. ಒಂದು ವಾಕ್ಯ ಓದಿ ನಾನು ಇಲ್ಲಿ ಮುಗಿಸ್ಬೇಕು. ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ರಾಮನು ಪುರುಷ, ಆದರೆ ಸ್ಥಿರವಾದ ಪ್ರಜ್ಞೆ ಮತ್ತು ಸೀತೆಯ ಪ್ರಕೃತಿ. ಸೀತೆ ಅಂದ್ರೆ ಒಂದು ಪ್ರಕೃತಿ. ಪ್ರಕೃತಿಯಿಂದ ನಾವು ಎಲ್ಲವನ್ನು ಮಾತೆ ರೂಪದೊಳಗೆ ನೋಡ್ತೀವಿ. ಮಾತೆ ರಾಷ್ಟ್ರ ದೇವತಾ, ನಮ್ಮ ಭೂಮಿ ಮಾತೆ ರಾಷ್ಟ್ರ. ಸೊ ಸೀತೆಯನ್ನ ನಾವು ನೋಡುವುದು, ಪ್ರತಿಯೊಂದರೊಳಗೂ ಸೀತೆ ನೋಡ್ತೀವಿ. ಎಲ್ಲದಕ್ಕೂ ನಾವು ಕೊಡುವಂತಹದ್ದು ಭೂಮಿ, ಅನ್ನ, ಎಲ್ಲವನ್ನೂ ಸ್ತ್ರೀ ರೂಪದಲ್ಲಿ ನೋಡುವಂತಹದ್ದು. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಸೀತೆಯ ಪ್ರಕೃತಿ ಅಂದರೆ ಚಲನಶೀಲ ಶಕ್ತಿ. ಪ್ರಕೃತಿ ಸಾವಿಲ್ಲ, ಅದಕ್ಕೆ ಚಲನಶೀಲತೆ ಇದೆ, ಅದು ಬೆಳೀತಾ ಇರ್ತದೆ, ಬಾಡಿದ್ರೂ ಹೇಳ್ತದೆ, ಚಿಗಿರ್ತದೆ. ಸೊ ಅದಕ್ಕೆ ಚಲನಶೀಲತೆ ಅನ್ನೋ ಶಬ್ದ. ಇವರಿಬ್ಬರ ಮಿಲನವು ನಮಗೆ ಕಲಿಸುವ ಪಾಠವೇನೆಂದರೆ, ನಮ್ಮ ಆಲೋಚನೆಗಳನ್ನು ಎಷ್ಟೇ ಉನ್ನತವಾಗಿದ್ದರೂ ಅವುಗಳನ್ನು ಕಾರ್ಯರೂಪಕ್ಕೆ ತರುವ ಶಕ್ತಿ ಮತ್ತು ಸಹನತೆ ಜೊತೆಗಿಲ್ಲದಿದ್ದರೆ ಯಾವುದೂ ಪರಿಪೂರ್ಣವಾಗುತ್ತಿರಲಿಲ್ಲ. ರಾಮನಿಗೆ ಸೀತೆಯೇ, ಸೀತೆಗೆ ರಾಮನೇ ಆಗಿದ್ರು. ಸೊ ಅಂಥದ್ದು ಇಲ್ಲಿ ಏನ್ ಹೇಳ್ತೀನಿ ನಾ ಇಂಗ್ಲಿಷ್ ಒಳಗಂದ್ರೆ ಕಾನ್ಶಿಯಸ್ ಅಂಡ್ ಇನ್ಸ್ಪಿರೇಷನಲ್ ಎನರ್ಜಿ ಅಂತ. ಅವರು ಕಾನ್ಶಿಯಸ್ ಆಗಿದ್ರು, ಎಚ್ಚರವಾಗಿದ್ರು. 12ನೇದು ಹೇಳಬೇಕು ನಾನು, ಮೌನ ಹೋರಾಟ, ನಿಶಬ್ದ ಸಂಕಲ್ಪ. ರಾಮ ಏನೇನ್ ಸಂಕಲ್ಪ ಮಾಡಿದ, ನಿಶಬ್ದವಾಗಿದ್ದು. ನಾವೆಲ್ಲ ಏನೋ ಮಾಡ್ಲಿಕ್ಕೆ ಹೋಗಿ ಟಮ್ 4 ಮಂದಿಗೆ ಹೇಳಿ ಬಂದ್ಬಿಟ್ಟಿರ್ತೀವಿ, ಆಗ್ಲಿಲ್ಲ ಅಂದ್ಕೊಳ್ಳೇನೆ ತಲಿ ಜಚ್ಕೊಂಡು ಊರ್ ತುಂಬ ಅಡ್ಯಾಡ್, ಮತ್ತೆ ಆಮೇಲೆ ಯಾಕರ ಆತೋ ಇದು ಆಗೋಕಿನ ಮೊದ್ಲೇಕ ನಾವು ಸೀಟಿ ಹೊಡೆದಿರ್ತೀವಿ. ಅಂದ್ರೆ ಗ್ಯಾಸ್ ಹಚ್ಚೋಕಿನ ಮೊದ್ಲೇಕ ಸೀಟಿ ಹೊಡೆದ್ಬಿಡು. ಯಾಕಾಗಿಲ್ಲ ಅಂತ ಗೀಸಿ ತೆಗೆದು ನೋಡಿದಾಗ ಅವು ಹಂಗಾಗಿರ್ತಾವ, ಕಾಳ ಇರ್ತಾವ. ಯಾಕಂದ್ರೆ ಪರಿಸ್ಥಿತಿ. ನಿಶಬ್ದ ಸಂಕಲ್ಪ. ಕೆಲವೊಂದಿಷ್ಟು ಜೀವನದೊಳಗೆ ನಾವೇನಾದ್ರೂ ಸಾಧನೆ ಮಾಡಬೇಕು ಅಂದ್ರೆ ಮೌನ ಹೋರಾಟ ಬಹಳ ಅದ್ಭುತವಾಗಿರ್ತದೆ. ಮೌನ ಹೋರಾಟ ಬಹಳ ಅದ್ಭುತವಾಗಿರ್ತದೆ. ನಿಮ್ಗೆಲ್ರಿಗೂ ನಾನು ಇನ್ವಿಟೇಷನ್ ಕೊಡ್ತೀನಿ, ಹುಬ್ಬಳ್ಳಿ ಹರಟೆ ಅನ್ನುವಂಥ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ, ನೋಡ್ರಿ. ಅಲ್ಲೇ ಇಂಥ ಚರ್ಚೆಗಳು, ವಿಷಯಗಳು ಸಾಕಷ್ಟು ಮಾಡ್ತಿರ್ತೀನಿ. ನಾನೀಗ ಅನ್ಕೊಳ್ಳಿಕತ್ತೀನಿ, ರಾಮಪಥವನ್ನ ಮತ್ತೊಂದು ಸಾರಿ 15 ಅಧ್ಯಾಯವನ್ನ ಯೂಟ್ಯೂಬ್ ನಲ್ಲಿ ಟಾಕ್ ಒಳಗಡೆ ನಾನು ಮಾಡ್ತೀನಿ. ಎಲ್ಲರಿಗೂ ಮತ್ತೆ ಸಿಗ್ತದಿದೆ, ಯಾಕಂದ್ರೆ ಅಷ್ಟು ಅದ್ಭುತವಾದಂತಹ ಸಂಕಲ್ಪ ಇದು, ನಿಶಬ್ದವಾದ ಸಂಕಲ್ಪ. ಅದಕ್ಕೆ ಮೌನ ಹೋರಾಟ ಅಂತ. ರಾಮನನ್ನ ಇನ್ನೊಂದು ಕಾರಣಕ್ಕೆ ನಾವು ನೆನೆಸ್ಕೋಬೇಕು, ವಚನ, ನಾಲಿಗೆ. ಎಷ್ಟು ಮಾತು ಕೊಟ್ರೆ ಮುಗಿತು, ರಾಮನ ಮಾತು ಅಂತ ಹೇಳ್ತೀವಿ. ಸೊ ಅದಕ್ಕೆ ಮಾತು ಅಂದ್ರೆ ರಾಮ. ಜಯ ಶ್ರೀರಾಮ್, ಸಮಬಾಳಿನ ದಿವ್ಯ ಸಂಕಲ್ಪ ಮತ್ತು ನಿರ್ಮೋಹದ ನಿಜವಾದ ಅರ್ಥ ಶ್ರೀರಾಮ. ನಿರ್ಮೋಹ ಅಂದ್ರೆ ಯಾವುದು ತನಗಾಗಿ ಬೇಕು ಅನ್ಲಿಲ್ಲ, ಯಾವುದು ನನಗೆ ಬೇಕು ಅನ್ಲಿಲ್ಲ, ಎಲ್ಲವೂ ಸರ್ವಸ್ವವು ಬೇರೆದವರಿಗೆ ಬೇಕು ಅಂತಂದವನು ರಾಮ.
ಸೊ ಅಂಥ ರಾಮನ ಕಥೆಯನ್ನ ನಾವೆಲ್ಲರೂ ಇವತ್ತು ತಿಳ್ಕೊಂಡ್ವಿ. ಸೂರ್ಯಚಾರ ನಮ್ಗೆಲ್ಲಾ ರಾಮಾಯಣ ಗೊತ್ತಿದೆ. ನಾನಿದನ್ನ ನನ್ನ ಭಾಷೆ ಒಳಗ, ಮ್ಯಾನೇಜ್ಮೆಂಟ್ ಭಾಷೆ ಒಳಗ ಇವತ್ತಿನ ದಿವಸಕ್ಕೆ ಎಷ್ಟು ನನಗೆ ಹೇಳಬೇಕು ಅನಿಸುತ್ತೋ ಹೇಳಿದೆ. ಬಟ್ ಇನ್ನೊಂದ್ಸರಿ ಆಯೋಜಕರಿಗೆ ಕೇಳ್ಕೊತೀನಿ, ಇನ್ನೊಂದ್ಸರಿ ಮಾಡಿದ್ರೆ ಓನ್ಲಿ ರಾಮಪಥವನ್ನ ಮಾಡ್ರಿ. ಬಹಳ ಚಂದ ಕಾರ್ಯಕ್ರಮ ಆಯೋಜನೆ ಮಾಡಿರಿ, ಅದ್ಭುತ ವಿಚಾರ. ವಿನಾಯಕ್ ಅವರ ಅಮೇಜಿಂಗ್ ಕೆಲಸ ಮಾಡಿರಿ. ಸೊ ನೀವು ಅವ್ರು ಏನ್ ಮಾಡ್ಯಾರ ಬಿಡ್ರಿ, ನೀವು ಮಾಡಿರುವಂತ ದೊಡ್ಡ ಕೆಲಸ. ಯಾರ್ರಿ ಇಂಥ ಇಷ್ಟು ತಾಸಾದ್ರೂ ಶುಗರ್ ಲೆವೆಲ್ ಹಿರಿಯಪೇರಿ ಆದ್ರೂ ಬಂದು ಕೂತ್ಕೊಂಡು ನಾವು ಕೂತ್ ಕೇಳೋರು ಇವತ್ತು ಸಿಗೋಂಗಿಲ್ರಿ. ಆದ್ರೆ ನೀವೆಲ್ಲ ಕೂತ್ ಕೇಳಿದ್ದಕ್ಕೆ ಬಹಳ ಬಹಳ ಅನಂತ ಅನಂತ ಧನ್ಯವಾದಗಳು. ನಾನಾಗ್ಲೇ ಒಂದು ಮಾತು ಹೇಳಿದ್ದೆ, ಶುರುವಾತಿಗೆ ಒಂದು ಪ್ರಶ್ನೆ ಕೇಳಿದ್ದೆ, ಏನದು? ನಾನೊಂದು ಮಾತು ಹೇಳ್ತೀನಿ, ಇವುಗಳನ್ನೆಲ್ಲ ಜೀವನದಲ್ಲಿ ರೂಢಿಸಿಕೊಂಡಾಗ ನೀವೇನಾಗ್ತೀರಿ? ಇವುಗಳೆಲ್ಲ ಜೀವನದಲ್ಲಿ ರೂಢಿಸಿಕೊಂಡಾಗ ನೀವೇನಾಗ್ತೀರಿ? ನೀವೇ ರಾಮ ಆಗ್ತೀರಿ. ರಾಮ ಎಂದಾದ್ರೂ ತನ್ನ ಜಪ ಮಾಡಿದ್ನ? ಇಲ್ಲ. ಹಂಗಂದ್ರೆ ಎರಡು ಅವಕಾಶ ಇದೆ ಜೀವನದಲ್ಲಿ. ಒಂದು ರಾಮನ ಆಗಬಹುದು, ಇನ್ನೊಂದು ರಾಮ ಜಪ ಮಾಡ್ತಾರೆ. ಆಯ್ಕೆ ನಿಮಗ್ ಬಿಟ್ಟಿದ್ದು. ಜೈ ಶ್ರೀರಾಮ್. ಶ್ರೀರಾಮ ಸಮರ್ಥ. ಇದು ಕಾರ್ಯಕ್ರಮದ ಕೊನೆಯ ಪದ್ಯ. ಗದ್ಯ ಆಗಲೇ ಮುಗಿದೋಯ್ತು, ಈಗ ಪದ್ಯ, ಕೊನೆಯ ಪದ್ಯ. पायो जी मैंने राम रतन धन पायो। पायो जी मैंने राम रतन धन पायो। पायो जी मैंने राम रतन धन पायो। पायो जी मैंने राम रतन धन पायो।
ರಾಮಚಂದ್ರ ಕೀ. ರವಿ ಅವರು ಬಹಳ ಕಳಕಳಿಯಿಂದ ಹೇಳಿದ್ರು ನನ್ನ ಪುಸ್ತಕದ ಪರಿಚಯ ಮಾಡ್ರಿ ಅಂತ ಹೇಳಿ. ಇದೊಂದು ಪುಸ್ತಕ ಪಾಲಕತ್ವದ ತತ್ವ ಅಂತ. ಮುಂದೊಂದು ಪುಸ್ತಕ ಬರ್ಲಿಕ್ಕೆ ಆಗಸ್ಟ್ ಒಳಗೆ ಪಾಲಕತ್ವದ ಸತ್ವ ಅಂತ. ಈ ಪುಸ್ತಕ ಎಷ್ಟು ಅವಶ್ಯಕತೆ ಅದ ಪ್ರತಿಯೊಂದು ಮನೆಯೊಳಗೆ ಇವತ್ತಂದ್ರೆ ಪ್ರತಿಯೊಂದು ಮಕ್ಕಳನ್ನು ಬೆಳೆಸೋದು ಪಾಲಕರಿಗೊಂದು ಬಹುದೊಡ್ಡ ಜವಾಬ್ದಾರಿ ಆಗಿದೆ. ಸೊ ಅದಕ್ಕೆ ಇದ್ರ ಬಗ್ಗೆ ನಂಗೆ ಹೇಳ್ಬೇಕನ್ನಿಸ್ತು. ಬೇಕಂದ್ರೆ ತಗೊಂಡು ಓದ್ರಿ. ಅಮೆಝಾನ್, ಫ್ಲಿಪ್ಕಾರ್ಟ್, ಸಪ್ನಾದೊಳಗೆ ಸಿಗ್ತದೆ. ಇದನ್ನ ಜನವರಿ 26ನೇ ತಾರೀಕಿಗೆ ಸೋಮೇಶ್ವರ್ ಅವರು ಥಟ್ ಅಂತ ಹೇಳಿ ಅಂತೇನು ಕಾರ್ಯಕ್ರಮ ಇರ್ತದೆ, ಅದರೊಳಗೆ ಇದನ್ನ ಎಂಡಾರ್ಸ್ ಮಾಡ್ಯಾರ. ಇದನ್ನ ಎಂಡಾರ್ಸ್ ಮಾಡ್ಯಾರ ಅಂತ ಪುಸ್ತಕ ಇದು. ಸೊ ಇದು ನನಗೆ ಚಲೋ ಅನಿಸ್ತು. ಇವತ್ತು ಒಂದೇ ಪುಸ್ತಕ ಇತ್ತಂತ ನನ್ನ ಹತ್ರ ತೊಗೊಂಬಂದಿನಿ. ಬಹಳ ಚಂದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಶ್ರೀಯುತ ಡಾಕ್ಟರ್ ದತ್ತಪ್ರಸನ್ನ ಪಾಟೀಲ್ ಅವರಿಗೆ ಇದನ್ನ ಕೊಡಬೇಕು ಅಂತ ಅನ್ಕೋತೀನಿ. ನಮ್ಮ ರಾಮಚಂದ್ರ ಕುಲಕರ್ಣಿಯವರು ರಾಯಬಾಗ್ದಿಂದ ಬಂದಿದ್ದಾರೆ. ಹಿರಿಯರು ಅವರು ಕೊಳಲನ್ನು ಅತ್ಯಂತ ಸುಂದರವಾಗಿ ನುಡಿಸಿದಂತಹ ಆರುಷಿ ರಾಜ್ ಪುರೋಹಿತ್ ಅವರಿಗೆ ಬಹಳ ಪ್ರೀತಿಪೂರ್ವಕವಾಗಿ ಅವರು ಗೌರವಧನ ಕಾಣಿಕೆಯನ್ನು ಕೊಡಬಯಸ್ತಾ ಇದ್ದಾರೆ. ಧನ್ಯವಾದಗಳು ಅವರಿಗೆ. ರಾಮನಾಮ ಪಾಯಸಕ್ಕೆ ವಿಠಲನಾಮ ಸಕ್ಕರೆಯನ್ನು ಬೆರೆಸಿರಿ ಅಂತ ಹೇಳಿ ದಾಸರು ಹೇಳಿರ್ತಾರೆ. ಹಾಗೆ ರಾಮನಾಮದ ಗೀತೆಗಳಿಗೆ ವಿಠಲ ನಾಮದ ಸಕ್ಕರೆ ಹಾಗೆ ವ್ಯಾಖ್ಯಾನವನ್ನು ಮಾಡಿದಂತಹ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಕಲಾವಿದರಿಗೆ ಹಾಗೂ ವ್ಯಾಖ್ಯಾನಕಾರರಿಗೆ ನಮ್ಮ ಸಾಹಿತ್ಯ ಕಲಾವೇದಿಕೆಯ ವತಿಯಿಂದ ಗೌರವಾರ್ಪಣೆ. 5 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತದೆ. ಕಲಾವಿದರಿಗೆ ಗೌರವ. ದಯವಿಟ್ಟು ಯಾರೂ ಎದ್ದು ಹೇಳಬಾರ್ದು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಇನ್ನು 5 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ನಂತರ ಭೋಜನ ವ್ಯವಸ್ಥೆ ಇದೆ. ಗುರುರಾಜ್ ಪಾಟೀಲ್ ಅವರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬರಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಶ್ರೀ ವಿನಾಯಕ್ ಇನಾಮದಾರ್ ಅವರು ಕೂಡ ವೇದಿಕೆ ಮುಂಭಾಗದಲ್ಲಿ ಬರಬೇಕು ಅಂತ ವಿನಂತಿ ಮಾಡ್ಕೋತಾ ಇದ್ದೀವಿ. ನಮ್ಮ ಪ್ರೀತಿಪೂರ್ವಕ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ಕೋತಾ ಇದ್ದೀವಿ. ಡಾಕ್ಟರ್ ಗುರುರಾಜ್ ಪಾಟೀಲ್, ಶ್ರೀ ವಿನಾಯಕ್ ಇನಾಮದಾರ್ ಅವರು ಮುಂಭಾಗದಲ್ಲಿ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ನಮ್ಮ ಹಿರಿಯ ಶಾಸ್ತ್ರೀಯ ಸಂಗೀತ ಕಲಾವಿದರಾದಂತಹ ಪಂಡಿತ್ ಅರವಿಂದ್ ಹುಯಿಲ್ಗೋಳ್ಕರ್ ಅವರು, ಭೀಮಸೇನ್ ಜೋಶಿ ಪ್ರತಿಷ್ಠಾನದ ಕೋಶಾಧ್ಯಕ್ಷರಾದ ವೆಂಕಟೇಶ್ ಗುಡಿ ಅವರು ದಯವಿಟ್ಟು ಆಗಮಿಸಿ ಇಬ್ಬರು ಹಿರಿಯರನ್ನ ಸನ್ಮಾನಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀವಿ. ಬಹಳ ಉತ್ತಮವಾದಂತಹ ರಾಮಪಥದ ಪರಿಕಲ್ಪನೆಯನ್ನ ನೀಡಿದಂತಹ ಶ್ರೀ ವಿನಾಯಕ್ ಇನಾಮದಾರ್ ಅವರಿಗೆ ಹಾಗೂ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಗೆ ನಾವು ತುಂಬು ಹೃದಯದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೀವಿ. ಪಂಡಿತ್ ಅರವಿಂದ್ ಹುಯಿಲ್ಗೋಳ್ಕರ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ಕೋತಾ ಇದ್ದೀವಿ. ನಮ್ಮ ಸಾಹಿತ್ಯ ಕಲಾ ವೇದಿಕೆಯ ಪರವಾಗಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಗೆ ಗೌರವಾರ್ಪಣೆ. ಇದುವರೆಗೆ 40,000ಕ್ಕೂ ಹೆಚ್ಚು ತರಬೇತಿ ಕೌನ್ಸಿಲ್ಗಳನ್ನು ಪಾಲಕತ್ವದ ಬಗ್ಗೆ ನೀಡಿದ್ದಾರೆ. ಅವರ ಹಲವಾರು ಪುಸ್ತಕಗಳು ಕೂಡ ಇದೀಗ ಪ್ರಕಟಗೊಂಡಿವೆ. ಸಾಹಿತ್ಯ ಕಲಾ ವೇದಿಕೆಯ ಪರವಾಗಿ ಹಿರಿಯರಿಗೆ ತುಂಬು ಹೃದಯದ ಗೌರವಾರ್ಪಣೆ. ಹುಬ್ಬಳ್ಳಿಯಿಂದ ಆಗಮಿಸಿ ಇವತ್ತಿನ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಮುಂದೆಯೂ ಕೂಡ ಸಾಹಿತ್ಯ ಕಲಾ ವೇದಿಕೆಯಿಂದ ಇಂತಹ ಉತ್ತಮ ಕಾರ್ಯಕ್ರಮ ನಾವು ನೀಡ್ತಾ ಇದ್ದೀವಿ. ರಾಮ ಪಥದ ಪರಿಕಲ್ಪನೆ ನೀಡಿದಂತಹ ಸಾಹಿತ್ಯವನ್ನು ರಚನೆ ಮಾಡಿದಂತಹ ಶ್ರೀ ವಿನಾಯಕ್ ಇನಾಮದಾರ್ ಅವರಿಗೆ ನಮ್ಮ ಹಿರಿಯರಾದ ವೆಂಕಟೇಶ್ ಗುಡಿ ಅವರಿಂದ ಪ್ರೀತಿಪೂರ್ವಕ ಗೌರವಾರ್ಪಣೆ. ಧನ್ಯವಾದಗಳು ಸರ್. ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ಹಿರಿಯರು ಅಬ್ಬಿಗೇರಿಯಿಂದ ಆಗಮಿಸಿದ್ದಾರೆ. ಫಲಾಕ್ಷಯ್ಯ ಅರಳಲ್ಲಿ ಮಠ ಅವರು ಹಿರಿಯ ಸಂಗೀತ ಕಲಾವಿದರು ಮತ್ತು ಸಂಗೀತ ಗುರುಗಳು. ಅವರು ದಯವಿಟ್ಟು ವೇದಿಕೆಗೆ ಬರಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀವಿ. ಫಲಾಕ್ಷಯ್ಯ ಅರಳಲ್ಲಿ ಮಠ ಅವರು ಗೀತಾ ಭೋಪಳಾಪುರ ಅವರ ಗುರುಗಳು. ಪರಮ ಪೂಜ್ಯ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ನೇರ ಶಿಷ್ಯರು. ಅವರು ಇದೀಗ 92 ವರ್ಷ ವಯಸ್ಸು. ನೋಡಿ, ಇಲ್ಲಿವರೆಗೂ ಕೂಡ ಅವರು ಸಂಗೀತದ ಪುಟ್ಟರಾಜ ಕವಿ ಗವಾಯಿಗಳವರ ಹೆಸರಿನಲ್ಲಿ ಸಂಗೀತ ವಿದ್ಯಾಲಯವನ್ನು ಸ್ಥಾಪನೆ ಮಾಡಿ ಅಬ್ಬಿಗೇರಿ, ನರೇಗಲ್ ರೋಣ ಭಾಗದಲ್ಲಿ
ನೂರಾರು ಸಂಗೀತ ಕಲಾವಿದರನ್ನ ಅವರು ತರಬೇತಿ ನೀಡಿದ್ದಾರೆ. ಅಂತ ಹಿರಿಯರಿಗೆ ನಮ್ಮ ಶ್ರೀ ವೆಂಕಟೇಶ್ ಕುಲಕರ್ಣಿ ಅವರ ಅಧ್ಯಕ್ಷರು ಗದಗ ಜಿಲ್ಲಾ ಬ್ರಾಹ್ಮಣ ಸಂಘ ಅವರು ಬಂದು ಅವ್ರನ್ನ ಸನ್ಮಾನಿಸಿ ಅಭಿನಂದಿಸಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ವೆಂಕಟೇಶ್ ಕುಲಕರ್ಣಿ ಸರ್ ಅವರು ನಮ್ಮ ಹಿರಿಯ ಸಂಗೀತ ಕಲಾವಿದರಾದ ಫಲಾಕ್ಷಯ ಅರಳಲಿ ಮಠ ಅವ್ರನ್ನ ಸನ್ಮಾನಿಸಿ ಅಭಿನಂದಿಸಬೇಕಾಗಿ ವಿನಂತಿ ಸರ್. ನೂರಾರು ಸಂಗೀತ ಕಲಾವಿದರಿಗೆ ಮಾರ್ಗದರ್ಶನವನ್ನು ಅರಳಲಿ ಮಠ ಸ್ವಾಮಿಗಳವರು ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ವಿಶೇಷ ಆಮಂತ್ರಿತರಾಗಿ ಅಬ್ಬಿಗೇರಿಯಿಂದ ಆಗಮಿಸಿದರೆ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲ ಹಿರಿಯರಿಗೆ ಧನ್ಯವಾದಗಳು. ಇದೀಗ ಸಂಗೀತ ಕಲಾವಿದರಿಗೆ ಗೌರವಾರ್ಪಣೆ. ಧನ್ಯವಾದಗಳು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಿಂದ ಆಗಮಿಸಿ ಬಹಳ ಸುಂದರವಾದ ಗಾಯನ ಕಾರ್ಯಕ್ರಮ ನಡೆಸಿಕೊಟ್ಟಂತ ಶ್ರೀ ವಿನೀತ್ ರಾಣಾಪುರ್ ಅವರು ವೇದಿಕೆ ಮುಂಭಾಗದಲ್ಲಿ ಬರಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀವಿ. ವಿನೀತ್ ರಾಣಾಪುರ್ ಅವರು ಆಗಮಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ. ಹಾಗೆಯೇ ಗೀತಾ ಭೋಪ್ಲಾಪುರ್ ಅವರು ಕೂಡ ವೇದಿಕೆ ಮುಂಭಾಗದಲ್ಲಿ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಶ್ರೀ ವಿನೋದ್ ಪಾಟೀಲ್ ಅವರು ಬರಬೇಕಂತ ಕೇಳ್ಕೊತಾ ಇದ್ದೀನಿ. ರಘುನಂದನ್ ಹೂಗಾರ್ ಅವರು ಬರಬೇಕಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಹಿರಿಯರಾದ ಶ್ರೀ HD ಪಾಟೀಲ್ ಅವರು ಅವ್ರನ್ನ ಸನ್ಮಾನಿಸಲಿಕ್ಕೆ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ನಮ್ಮ ನಾರಾಯಣ್ ವ್ಯಾಸ್ ಸಮುದ್ರ ಅವರು ವಿನೀತ್ ರಾಣಾಪುರ್ ಅವ್ರನ್ನ ಸನ್ಮಾನಿಸಿ ಅಭಿನಂದಿಸಬೇಕಂತ ಕೇಳ್ಕೊತಾ ಇದ್ದೀವಿ. ನಮ್ಮ ಸಾಹಿತ್ಯ ಕಲಾವೇದಿಕೆ ಹಿರಿಯ ಸದಸ್ಯರು ನಾರಾಯಣ್ ವ್ಯಾಸ್ ಸಮುದ್ರ ಅವರು, ಶ್ರೀಮತಿ ಕಲಾವತಿ ಅಲ್ಗೂರ್ ಅವರು ಅಧ್ಯಕ್ಷರು ಶಾರದಾ ಭಜನಾ ಮಂಡಳಿ ಗದಗ್ ಬೆಟಗೇರಿ ಅವರು ಗೀತಾ ಭೋಪ್ಲಾಪುರ್ ಅವ್ರನ್ನ ಸನ್ಮಾನಿಸಿ ಅಭಿನಂದಿಸಬೇಕು, ಗೌರವಾರ್ಪಣೆ ನಡೆಸಿಕೊಡ್ಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಶ್ರೀ ಸಿದ್ಧಲಿಂಗೇಶ್ ಭೂಸದ್ ಅವರು ದಯವಿಟ್ಟು ವೇದಿಕೆ ಹತ್ತಿರ ಬರಬೇಕು. ನಮ್ಮ ರಘುನಂದನ್ ಹೂಗಾರ್ ಅವ್ರನ್ನ ಗೌರವಾರ್ಪಣೆ ಮಾಡಲಿಕ್ಕೆ ಸಿದ್ಧಲಿಂಗೇಶ್ ಭೂಸದ್ ಅವ್ರಿಗೆ ದಯವಿಟ್ಟು ವೇದಿಕೆಗೆ ಆಗಮಿಸ್ಕೊಂಡು ಕೇಳ್ಕೊತಾ ಇದ್ದೀನಿ. ನಮ್ಮ ಶ್ರೀ SL ಕುಲಕರ್ಣಿ ಅವರು ಬರಬೇಕಂತ ಕೇಳ್ಕೊತಾ ಇದ್ದೀನಿ. ವಿಶ್ರಾಂತ ಅಂಚೆ ಇಲಾಖೆ ಅಧಿಕಾರಿಗಳ SL ಕುಲಕರ್ಣಿ ಅವರು ಶ್ರೀ ವಿನೋದ್ ಪಾಟೀಲ್ ಅವ್ರನ್ನ ಗೌರವಿಸಲಿಕ್ಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. SL ಕುಲಕರ್ಣಿ ಅವರು. ಬಹಳ ಉತ್ತಮವಾದಂತಹ ಸಾಥನ್ನು ನೀಡಿದಂತಹ ಶ್ರೀ ರಘುನಂದನ್ ಹೂಗಾರ್, ಶ್ರೀ ವಿನೋದ್ ಪಾಟೀಲ್, ಬೆಂಗಳೂರಿನಿಂದ ಆಗಮಿಸಿದಂತಹ ಶ್ರೀ ವಿನೀತ್ ರಾಣಾಪುರ್, ಗೀತಾ ಭೋಪ್ಲಾಪುರ್ ಅವರಿಗೆ ನಮ್ಮ ಸಾಹಿತ್ಯ ಕಲಾವೇದಿಕೆಯ ಎಲ್ಲ ಸಕ್ರಿಯ ಸದಸ್ಯರಿಂದ ಇದೀಗ ಗೌರವಾರ್ಪಣೆ. ಶ್ರೀಮತಿ ಕಲಾವತಿ ಅಲ್ಗೂರ್ ಅವರು ಕೂಡ ಪಾಲ್ಗೊಳ್ಬೇಕಂತ ಕೇಳ್ಕೊತಾ ಇದ್ವಿ. ಈಗ ಶ್ರೀ ಚಿದಂಬರ ದೇವರಿಗೆ ಮಹಾಮಂಗಳಾರತಿ, ನಂತರ ಮಹಾಪ್ರಸಾದ ಭೋಜನ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಭೋಜನ ಸ್ವೀಕರಿಸ್ತಿರ್ಬೇಕಂತ ಆಮೇಲೆ ವಿನಂತಿ ಮಾಡ್ತಾ, ಇದೀಗ ಆರುಷಿ ಮತ್ತು ಮಧುವಂತಿ ಇವರಿಗೆ ನೆನಪಿನ ಕಾಣಿಕೆ ಸಮರ್ಪಣೆ. ಶ್ರೀ ರವೀಂದ್ರ ಜೋಶಿ ದಂಪತಿಗಳಿಂದ ಆರುಷಿ ಮತ್ತು ಮಧುವಂತಿ ಅವರಿಗೆ ಬಹಳ ಉತ್ತಮವಾದ ಕೊಳಲು ವಾದನ ಮತ್ತು ಭಕ್ತಿಗೀತೆಗಳ ಗಾಯನವನ್ನು ಆರುಷಿ ಮತ್ತು ಮಧುವಂತಿ ರಾಜ್ಪುರ ಕಲಿಸ್ಕೊಟ್ಟಿದ್ದಾರೆ. ಅವರಿಬ್ಬರು ವೇದಿಕೆ ಮುಂಭಾಗದಲ್ಲಿ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ಮಧುವಂತಿ ಈಗ BAMS ಕಲಿತಾ ಇದ್ದಾರೆ. ಹಾಗೆಯೇ ಆರುಷಿ PUC ಪ್ರಥಮ ವರ್ಷದಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಈ ಇಬ್ಬರು ನಮ್ಮ ಯುವ ಪ್ರತಿಭೆಗಳಿಗೆ ರವೀಂದ್ರ ಜೋಶಿ ದಂಪತಿಗಳು ನೆನಪಿನ ಕಾಣಿಕೆಯನ್ನು ನೀಡಿ ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದಾರೆ. ಇವತ್ತೊಂದು ವಿಶೇಷ ಸಂದರ್ಭ ಇದೆ. ನಮ್ಮ ಸಾಹಿತ್ಯ ಕಲಾ ವೇದಿಕೆಯ ಸಂಚಾಲಕರಾದಂತಹ ಅರುಣ್ ರಾಜ್ ಪುರೋಹಿತ್ ಮತ್ತು ಶ್ರೀಮತಿ ವಾಣಿಶ್ರೀ ರಾಜ್ ಪುರೋಹಿತ್ ಅವರ ಆನಿವರ್ಸರಿ ಕೂಡ ಇದೆ. ವಿವಾಹ ವಾರ್ಷಿಕೋತ್ಸವ ತಮ್ಮೆಲ್ಲರ